ಇದೆ ಒಂದು ಸಿಎಂ ಪರಿಹಾರ ನಿಧಿಯಿಂದ 5 ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 2 ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ಅಧಿಕಾರಿಗಳ ಮುಖಾಂತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಘಟನೆ ಆಗಿದೆ. ಈಗಾಗಲೇ ಪೊಲೀಸರು ಯಾರು ಮುಂಚೆ CIDಗಿಂತ ಬರೋಕ್ಕಿಂತ ಮುಂಚೆ ಹೆಚ್ಚು ಕಮ್ಮಿ ಎಲ್ಲರನ್ನೂ ಅರೆಸ್ಟ್ ಮಾಡಿದಾಗ ಇನ್ನೊಂದು 2 ಸಿಗಬೇಕಷ್ಟೇ. ಅವರು ಕೂಡ ಅದನ್ನು ಮತ್ತೆ CID ಒಪ್ಪಿಸಿದ್ದಾರೆ. ಅಂದರೆ ಯಾರು ಒತ್ತಡ ಸಮಸ್ಯೆ ಬೇಡ, ಅನುಮಾನ ಬೇಡ ಅಂತ ಕೊಟ್ಟಿದ್ದಾರೆ. ಅದ್ರ ರೀತಿ ಒಳ್ಳೆಯದೇ. ಆದರೂ ಕೂಡ ನಮ್ಮ ಪೊಲೀಸರು ಕೂಡ ಒಳ್ಳೆ ರೀತಿಯ ತನಿಖೆ ಮಾಡಿದ್ದಾರೆ. ಸೊ ಅದೊಂದು ಘಟನೆ ಆಗಬಾರ್ದಿತ್ತು, ನಮ್ಮ ಭಾಗದಲ್ಲಿ ಆಗಿದೆ. ಸೊ ಹೀಗಾಗಿ ಮುಂದೆ ಆಗಬಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಒಬ್ಬರದೇ ಜವಾಬ್ದಾರಿ ಇಲ್ಲ, ಎಲ್ಲರದ್ದು ಜವಾಬ್ದಾರಿ. ಹೆಚ್ಚು ಸಾರ್ವಜನಿಕ ಜವಾಬ್ದಾರಿ ಭಾಳ ಇದೆ. ಯಾಕಂದರೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟು. ಯಾರು ಪೊಲೀಸರಾಗಲಿ ನಾವಾಗಲಿ ನೀವು ಯಾರು ಇರೋಲ್ಲ. ಸೊ ಅವ್ರು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಆದರೆ ಇಂಥ ಘಟನೆಗಳ ಮತ್ತೆ ವಾಪಸ್ ಆಗೋಲ್ಲ ಅಂತ ನಮ್ಮ ಒಂದು ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿನ್ನೆ, ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡಬೇಕು. ಇಂಥ ಘಟನೆ ಆದಾಗ ಸೊ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕಂತ. ಸೊ ತಕ್ಷಣ ಅದನ್ನು ಪರಿಹಾರ ಅಲ್ಲೇ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದು ಸ್ಥಳೀಯವಾಗಿ. ಸೊ ಮುಂದಿನ ದಿನಗಳು ಆ ರೀತಿ ಆಗದಂಗೆ ನೋಡ್ಕೊಳ್ಳೋಷ್ಟೇ ನಮ್ದೆಲ್ಲರ ಜವಾಬ್ದಾರಿ ಅಷ್ಟೇ. ಈಗ ಮಣಿಪುರಂ ಪ್ರಕರಣದಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಲಾದಂತ BJP ಅವರು ಈ ಪ್ರಕರಣದಲ್ಲಿ ಬಹಳ ಆಸಕ್ತಿ ವಹಿಸ್ತಾರೆ. ಅವ್ರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ. ಅದಕ್ಕೆಲ್ಲರೂ ಉತ್ತರ ಹೇಳಿದ್ದಾರೆ. ನೀವು ಸಾಕಷ್ಟು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ. ಈಗ ಅವ್ರು ಮಾಡ್ತಾರದು ನಾವು ಮಾಡ್ಲಿಕ್ಕೆ ಆಗೋಲ್ಲ. ಏನು ನಿಜ ಸ್ಥಿತಿ ಇದೆ ನಾವು ಮಾಡ್ತಾ ಇದ್ವಿ. ಅವ್ರು ರಾಜಕೀಯ ಮಾಡಲಿ, ಇನ್ನೂ 10 ಸಲ ಬರಲಿ, ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ. ಇನ್ನೂ 10 ಸಲ ಬಂದರೂ ಕೂಡ ವಸ್ತುಸ್ಥಿತಿ ಅದೇ ಇರ್ತದೆ. ಸೊ ಅವರು ಮಣಿಪುರಕ್ಕೆ ಹೋಗ್ಬೇಕಾಯ್ತು. ಸೊ UP ಹತ್ರಾಸ್ ಮನುಷ್ಯ ವಾಲ್ಮೀಕಿ ಆದಾಗ ಯಾರನ್ನೂ ಹಾಗೆ ಭಾಳಷ್ಟು ಘಟನೆ ಆಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಅಲ್ಲಿ ಹೋದ್ರೆ ಒಳ್ಳೆಯದು. ಬರೀ ಇಲ್ಲಿ ಅಷ್ಟೇ ಬಂದರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ. ಎಲ್ಲ ಕಡೆ ಹೋಗ್ಬೇಕು, ಕೇಳಬೇಕು. ಮಣಿಪುರ 3 ತಿಂಗಳವರೆಗೆ ಇಡೀ ಜಗತ್ತೇ ನೋಡಿತು. ಅವ್ರು ಕೂಡ ಯಾರೂ ಹೋಗೋದಿಲ್ಲ. ಇಂಥ ಘಟನೆಗಳು ಪುನಃ ಆಗದಂತ ಏನು ವ್ಯವಸ್ಥೆ ಮಾಡ್ತಾರೆ? ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕೆ ಆಯ್ತು. ಈಗ ತಕ್ಷಣ ಆದ್ರೆ ಯಾರು ಏನ್ ಮಾಡೋರು? ಅದು ಪೊಲೀಸಿಂಗ್ ವ್ಯವಸ್ಥೆ ಸರಿಯಾಗಿಲ್ವಾ? ಅದಕ್ಕೂ ಇಲ್ಲಿಗ ಪೊಲೀಸರು ಗೊತ್ತಾದ ತಕ್ಷಣ ಹೋಗಿದ್ದಾರೆ. ಗೊತ್ತಾದ್ಮೇಲೆ ಹೋಗೋದು ಪೊಲೀಸರು 10 ನಿಮಿಷದಲ್ಲಿ ಅಲ್ಲಿ ಹೋಗಿದ್ದಾರೆ. ಆದ್ರೂ ಕೂಡ ಅದು ಸ್ಥಳೀಯವಾಗಿ ಅದನ್ನ ನಿಯಂತ್ರಣ ಮಾಡಬೇಕಾಯ್ತು ಆ ಊರಿನ ಸಾರ್ವಜನಿಕರು. ಸೊ ಅವ್ರಿಗೆ ಧೈರ್ಯ ತುಂಬ, ಅವ್ರಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಆಗ್ಬೇಕು ಸಾರ್ವಜನಿಕರಿಗೆ. ನೋಡೋಣ, ಅದಕ್ಕೆ ಸರ್ಕಾರ ಈಗ ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾ ಇದೆ. ಅವರು ಕೂಡ ಸಜೆಷನ್ ನೋಡೋಣ. ಆಯೋಗ ಕೂಡ ಬಂದಿದೆ, ಆಯೋಗದವರು ಕೂಡ ಸಜೆಷನ್ ಕೊಡ್ಬೋದು. ಆಯೋಗದವ್ರು ಕೊಡ್ಲಿ. ಮಾನವ ಹಕ್ಕು ಆಯೋಗ ಕೂಡ ಬಂದಿದೆ, ಅವರು ಸಜೆಷನ್ ಕೊಡ್ಬೋದು. ಅದೆಲ್ಲ ಏನು ಕೊಡ್ತಾರೆ ಅದ್ರ ಮೇಲೆ ಒಂದು ಸರ್ಕಾರ ಪೊಲೀಸರಿಗೆ ಒಂದು ಗೈಡೆನ್ಸು ಅಥವಾ DC ಅವರಿಗೆ ಗೈಡ್ ಮಾಡ್ಬೋದು, ಹೀಗೆ ಮಾಡಿ ಅಂತ. ಸೊ ಅವ್ರು ವರದಿ ಬರೋಮಟ್ಟ ವೇಟ್ ಮಾಡೋಣ. ಈಗಾಗಲೇ ಕೊಟ್ಟಿದ್ದಿಲ್ಲ, ಈಗಾಗಲೇ 5 ಲಕ್ಷ ಪರಿಹಾರ ಕೊಟ್ಟಿದ್ವಿ, ಭೂಮಿ ಕೊಟ್ಟಿದ್ವಿ. ಇಲ್ಲ ಅಲ್ಲೇ ಇರ್ತಾರೆ. ಅಲ್ಲೇ ಹೋಗಿಬಿಟ್ಟು ಪ್ರಶ್ನೆ ಇಲ್ಲ, ಅಂತ ವಾತಾವರಣ ಏನಿಲ್ಲ. ಅಲ್ಲೇ ಇರ್ತಾರೆ ಅವರು. ಅಲ್ಲಿಗೆ ಅವ್ರಿಗೆ ಪುನರ್ವಸತಿ ಮಾಡ್ತೀವಿ ಅಲ್ಲೇ. ಅದನ್ನ ಹೇಳೋದಲ್ಲ, ರಾಜಕೀಯ ಅಂತ ಹೇಳ್ತಾ ಇದಿಲ್ಲ. ರಾಜಕೀಯ ಅವ್ರು ಮಾಡೋರು ರಾಜಕೀಯ ಮಾಡೋರು. ಏನಾದ್ರು ಸಿಕ್ಕರೆ ಮಾಡ್ಲಿಕ್ಕೆ ಹೋಗ್ತಾರ. ರಾಜೀನಾಮೆ ಕೊಡ್ಬೇಕು ಗೃಹ ಮಂತ್ರಿಗಳು ಅಂತ ಹೇಳಿ BJP ಅವರೇ ಕೊಡೋದು. ಅದಕ್ಕೆ ಏನು ಸಂಬಂಧ? ಆ ತಕ್ಷಣ ಹೋಗಿದ್ದಾರೆ ಪೊಲೀಸು. ಫಸ್ಟ್ ಆಕ್ಷನ್ ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದು. ಅದು ಪೊಲೀಸ್ ಹೋದ ತಕ್ಷಣ ಅದು ಸರಿ ಆಗಿದ್ದು. ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಸೊ ಇದನ್ನ ರಾಜಕೀಯ ಬಿಡಬೇಕು. ಅವರು ಏನು ಸಜೆಷನ್ ಕೊಡ್ಬೇಕಷ್ಟೇ, ಯಾವ ಹಿಂಗಾಗಿದೆ ಹಿಂಗೆ ಮಾಡಿ ಅಂತ. ಅದು ಒಳ್ಳೇದು, ಅದು ಸಜೆಷನ್ ಕೊಟ್ಟರು. ಹೋಮ್ ಮಿನಿಸ್ಟರ್ ಹೋದ್ರಲ್ಲ, ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ಮತ್ತು ಅವ್ರು ಯಾರು ಹೋಗಿದ್ದಾರೆ? ಅಲ್ಲೇ ಕಾಕ್ತಿ ಪೊಲಿಟಿಷಿಯನ್ ಒಂದು ಕೂತ್ರು ಬಂದು ಹೋಗಿಲ್ಲ ಅವರು. ಎಲ್ಲ ನಾಯಕರದ್ದು ಕೂಡ ಯಾರು ಹೋಗಿಲ್ಲ. ತಮ್ಮ ಜವಾಬ್ದಾರಿ ಏನು ಹೇಳ್ಕೊಲ್ಲ ಅವರು.
ನಮ್ ಜವಾಬ್ದಾರಿ ಕೇಳ್ತಾರೆ. ಸಂಸತ್ನಲ್ಲಿ ಭದ್ರತಾ ಲೋಪ ಗೃಹ ಪ್ರಕರಣ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು ಅವ್ರು ಹೋಗಿದ್ದಾರೆ. ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ JP ನಡ್ಡಾ ರಚನೆ ಮಾಡ್ತಾರೆ. ಅದೊಂದು ಕಡೆ ವಿಷಯನ ಡೈವರ್ಟ್ ಮಾಡೋ ಸಂಬಂಧ ಈ ರೀತಿ ಈ ಪ್ರಕರಣವನ್ನ ರಾಷ್ಟ್ರಮಟ್ಟಕ್ಕೆ ಗೊತ್ತಿಲ್ಲ ಅವ್ರು ಏನ್ ಎದಕ್ ಮಾಡಿದಾರಂತ. ಅವ್ರ ಫ್ಯಾಕ್ಟ್ ಫೈಂಡಿಂಗ್ ಏನು ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಸಂಸದರ ಇಬ್ರು ಬಂದಿಲ್ಲ. ಯಾರು ಬಂದಾರ? ಇಲ್ಲೇ ಎದ್ದು ಬಂದಿಲ್ಲ ಇಬ್ರು ಅಂತ. ಅವರೇ ಬಂದಿಲ್ಲ, ಇನ್ನೊಮ್ಮೆ ಕೇಳೋದಕ್ಕೆ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಹೋಗಿದ್ದೀವಿ. ಇನ್ನೊಂದ್ ಇಬ್ಬರದಾರ ಅಷ್ಟೇ ಮೇಜರ್, ಅವರು ಮೈನರ್ ಅದಾರ ಅಷ್ಟೇ. ಮೇಜರ್ ಇದ್ದವ್ರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಹುಡುಗಿ ರಕ್ಷಣೆ ಕೊಡೋದೇನು ಅವ್ರದ್ದೇನು ಪ್ರಶ್ನೆ ಇಲ್ಲ. ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಬಂದು ಭೇಟಿಯಾಗಿದ್ದಾರೆ. ಅವ್ರು ಮೇಜರ್ ಅದಾರೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅದೊಂದು ಡಿಫ್ರೆಂಟ್, ಅದು ಸಪ್ರೇಟ್ ಇಶ್ಯೂ. ಅವ್ರಿಗೆ ಏನ್ ರಕ್ಷಣೆ ಬೇಕಾದ್ರೆ ಪೊಲೀಸರು ರಕ್ಷಣೆ ಕೊಡ್ತಾರೆ. ಸರ್, ಕಾಕತಿ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಸ್ವಲ್ಪ ದೌರ್ಜನ್ಯಗಳು ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥದ್ದು ಬಹುತೇಕ ಪ್ರಕರಣಗಳು ಹೊರಗೆ ಬರ್ತಾ ಇಲ್ಲ. ಇದೊಂದು ತಂದೆ ಹೌದು, ಅದನ್ನೇ ಅವೇರ್ನೆಸ್ ಆಗಬೇಕು. ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸ್ಬೇಕು. ಅವಶ್ಯವಿದ್ರೆ ಪೊಲೀಸರಿಗೆ ತಿಳಿಸ್ಬೇಕು. ಕೆಲವು ಸಾರಿ ಅಲ್ಲೇ ಮುಚ್ಚುವಂತ ಪ್ರಕರಣಗಳು ಸಾಕಷ್ಟು ಆಗ್ತಾವ. ಒಂದೊಂದು ಸಾರಿ ಇಂಥ ಗಂಭೀರ ಪ್ರಕರಣಗಳು ಗಂಭೀರತೆ ಏನಿಲ್ಲ. ಆ ರೀತಿ ಆದ್ರೆ ಪ್ರಿಕಾಷನ್ ತಗೋಬೇಕಾಗಿದೆ ಅಷ್ಟೇ. ಗಡಿ ಭಾಗದಲ್ಲಿ ಅಲರ್ಟ್ ಮಾಡಂತ ಹೇಳಿದ್ದಾರೆ ಸಚಿವರು. ಮಹಾರಾಷ್ಟ್ರ ಗಡಿ ಬೇರೆ ವಿಶೇಷವಾಗಿ ನೀವೇನಾದ್ರೂ DC ಅವ್ರ ಜೊತೆಗೆ ಮಾಡ ಮೀಟಿಂಗ್ ಮಾಡ್ಲೇಬೇಕು. ಯಾಕಂದ್ರೆ ಪ್ರಿಕಾಷನ್ ಹೋದ್ರೆ ಮುಂದೆ ಆಗುವಂತ ಅನಾಹುತಗಳನ್ನ ತಪ್ಪಿಸಬಹುದು. DC ಅವ್ರು ಬಂದ ಮೇಲೆ ಒಂದು ಸಭೆ ಮಾಡ್ತೀವಿ. ನಿಗಮ ಮಂಡಳಿಗಳು ನೋಡ್ಬೇಕ್ರಿ, ನಾವು ಡೆಲ್ಲಿಗೆ ಹೋಗಿದ್ದಾರೆ. ಆದ್ರೆ ಒಳ್ಳೇದೆ. ಓಕೆ, ಲೋಕಸಭೆಗೆ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ನಿಗದಿಯಾಗಿದೆ. ಆಗಿದ್ರೆ ಇನ್ನೊಂದು 2-3 ವೇಟ್ ಮಾಡ್ತಾ ಇದೀವಿ. ಸೋಮವಾರ ಕಳಿಸ್ತೀವಿ ಎಲ್ಲ ಕೂಡಿ, ಸೋಮವಾರವರೆಗೆ. ಯಾವ್ದ್ರೆ ಕುಟುಂಬದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ? ಹಾ, ಕುಟುಂಬದಿಂದ ಯಾರಾದ್ರೂ ಇಲ್ಲ ಏನಾದ್ರು ಲಿಸ್ಟ್ ಬಂತಾ ಸರ್? ಕೊಟ್ಟಿದ್ದಾರೆ. ಈಗಾಗಲೇ ಅರ್ಜಿ ಬರ್ತಾ ಇದೆ 2 ಅಧ್ಯಕ್ಷ ಕಡೆ. ಸೋಮವಾರ ದಿವಸ ಅಂತಿಮಗೊಳಿಸಿ ಕಳಿಸಿ ವ್ಯವಸ್ಥೆ ಮಾಡಿ. ಗೆಲ್ಲೋ ಗತಿಗೂ ಆದೇಶ ಬರ್ತದೆ. ಗೆಲ್ಲೋದು ಹೇಳಿದಿಲ್ಲ, ಗೆಲ್ಲೋದು ಮಾತ್ರ